ಸೊ ಮಾರ್ಕೆಟ್ ತುಂಬಾ ಡ್ಯಾನ್ಸ್ ಮಾಡ್ತಾ ಉಂಟು. ಮಾರ್ಕೆಟ್ ನಾನು ಅಂದ್ಕೊಂಡಿದ್ದೆ ಮೊನ್ನೆ ದಿವಸ ಮಾರ್ಕೆಟ್ ಒಂದು ಒಳ್ಳೆ ಅಪ್ಸೈಡಲ್ಲಿ ಪ್ರೈಸ್ ಆ್ಯಕ್ಷನ್ ಮಾಡಿದೆ, ಇಲ್ಲಿಂದ ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ಟರೆ ಮೊಮೆಂಟಮ್ ಬರ್ಬೋದು ಅಂತ. ಬಟ್ ಮೊಮೆಂಟಮ್ ಬಂದಿಲ್ಲ, ಇಲ್ಲಿಂದ ಮಾರ್ಕೆಟ್ ಅಗೇನ್ ಸೆಲ್ಲಿಂಗ್ ಬರ್ತಾ ಉಂಟು. ಈ ಸೆಲ್ಲಿಂಗ್ ಸಸ್ಟೇನಾ ಇಲ್ವಾ, ಈ ಸೆಲ್ಲಿಂಗ್ ಇದು ಕ್ರ್ಯಾಶ್ ಆಗ್ತಾರೆ ಇಲ್ವಾ, ಇದಕ್ಕೆ ನಾಳೆ ಉತ್ತರ ಸಿಗುತ್ತೆ. ಬಿಕಾಸ್ ಏನು ಸೆಲ್ಲಿಂಗ್ ಬಂದಿದೆ ಅಲ್ಲ, ಇದಕ್ಕೆ ಫಾಲೋ ಥ್ರೂ ಸಿಗಬೇಕು ನಾಳೆ. ಈ ಸೆಲ್ಲರ್ಸಿಗೆ ನಾಳೆ ಒಂದು ಫಾಲೋ ಥ್ರೂ ಸಿಗಬೇಕು, ಆವಾಗ ಅವರು ಹೋಲ್ಡ್ ಮಾಡ್ತಾರೆ. ಇಫ್ ಇನ್ ಕೇಸ್ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಯ್ತು ಅಂದರೆ ಯಾಕೆ ಹೋಲ್ಡ್ ಮಾಡ್ತಾರೆ ಅವರು? ಇಲ್ಲಿಂದ ಮಾರ್ಕೆಟು ರಿವರ್ಸ್ ಆಯಿತು, ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇಟ್ಟಾಯಿತು. ದಟ್ ಮೀನ್ಸ್ ಇಲ್ಲಿ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ಅಪ್ ಸೈಡ್ ಹೋಗ್ತದೆ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಕ್ರ್ಯಾಶ್ ಆಗಬೇಕು, ಮಾರ್ಕೆಟ್ ನಾಳೆ ಇಲ್ಲಿಂದ ಹೋಗಲೇಬೇಕಂದ್ರೆ ಮಾರ್ಕೆಟ್ ಇಲ್ಲಿಂದ ಫಾಲೋ ಥ್ರೂ ಕೊಡ್ತಾರೆ, ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಲ್ಲ. ಬಿಕಾಸ್ ಸೆಲ್ಲಿಂಗ್ ಈಸ್ ಆಲ್ವೇಸ್ ಫಾಸ್ಟ್. ಫೈನ್. ಸೊ ಈಗ ನಾನು ನಾಳೆ ಹೇಗೆ ಪ್ಲ್ಯಾನ್ ಮಾಡ್ತೀನಿ, ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಡೇ ಲೋನ ಬ್ರೇಕ್ ಡೌನ್ ಆದರೆ ಒಂದು ಒಳ್ಳೆ ಮೊಮೆಂಟಮ್ ಬರ್ಬೋದು. ಆ ಮೊಮೆಂಟಮ್ ನಾನು 23,900 ತನಕ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೀವು ಇಲ್ಲಿ ನೋಡ್ಬೋದು ಒಂದು ಒಳ್ಳೆ ಟ್ರೆಂಡ್ ಲೈನ್ ಬರ್ತಾ ಉಂಟು. ಈ ಟ್ರೆಂಡ್ ಲೈನ್ ಆಲ್ಮೋಸ್ಟ್ ಇವತ್ತು ಬ್ರೇಕ್ ಡೌನ್ ಆಯಿತು. ನಾಳೆ ಇಫ್ ಇನ್ ಕೇಸ್ ಇಲ್ಲಿ ಫ್ಲ್ಯಾಟ್ ಅಥವಾ ಸ್ಲೈಟ್ಲಿ ಗ್ಯಾಪ್ ಅಪ್ ಅಂದರೆ ಒಂದು 30 ಪಾಯಿಂಟ್ ಅಥವಾ 50 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗಿ ದೆನ್ ಮಾರ್ಕೆಟ್ ಈ ಡೇ ಲೋನ ಬ್ರೇಕ್ ಡೌನ್ ಆದರೆ ಒಂದೊಳ್ಳೆ ಮೊಮೆಂಟಮ್ ಬರ್ಬೋದು. ನಾನು ಹೇಳಿದಾಗೆ 23,900 ತನಕ. ಫೈನ್. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಸ್ವಲ್ಪ ವೆಯ್ಟ್ ಮಾಡ್ತೀನಿ, ಈ ಥರ ಇಫ್ ಇನ್ ಕೇಸ್ ಏನಾದರೂ ಆಗ್ತಾರ ಅಂತ. ಇಫ್ ಇನ್ ಕೇಸ್ ಇಲ್ಲಿ ನೋಡಿ ಗ್ಯಾಪ್ ಡೌನಲ್ಲಿ ಬಯರ್ ಸ್ಟ್ರಾಂಗ್ ಇದ್ದರೆ ಮಾರ್ಕೆಟ್ ಈ ಥರ ಮೊಮೆಂಟಮ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು ಗ್ಯಾಪ್ ಡೌನ್ ಓಪನ್ ಆದರೆ ದಟ್ ಮೀನ್ಸ್ ಸೆಲ್ಲಿಂಗ್ ಪೊಸಿಷನ್, ಸೆಲ್ಲಿಂಗ್ ಟ್ರೆಂಡ್ ಉಂಟು. ಗ್ಯಾಪ್ ಡೌನ್ ಓಪನ್ ಆದರೆ ಬಯರ್ ಸ್ಟ್ರಾಂಗ್ ಇದ್ದರೆ ಅಲ್ಲಿಂದ ಮಾರ್ಕೆಟ್ ರಿಕವರ್ ಆಗ್ತಾರೆ. ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟ್ ರಿಕವರ್ ಆಗ್ತಾರೆ. ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟ್ ರಿಕವರ್ ಆಗ್ತಾರೆ. ಇಫ್ ಇನ್ ಕೇಸ್ ಅಲ್ಲಿಂದ ಬಯರ್ ಸ್ಟ್ರಾಂಗ್ ಇಲ್ಲ, ಅಲ್ಲಿ ಬಯರ್ ಸ್ವಲ್ಪ ವೀಕ್ ಇದ್ದಾರೆ ಅಂದರೆ ಮಾರ್ಕೆಟ್ ಹೀಗೆ ಹೋಲ್ಡ್ ಮಾಡ್ತಾರೆ. ಇಲ್ಲಿ ನೋಡಿ ಹೀಗೆ ಹೋಲ್ಡ್ ಮಾಡ್ತಾರೆ. ಇಫ್ ಇನ್ ಕೇಸ್ ನಾಳೆ ಹೀಗೆ ಇಲ್ಲಿ ಹೋಲ್ಡ್ ಮಾಡಿ ಅದನ್ನ ಡೇ ಲೋನ ಬ್ರೇಕ್ ಡೌನ್ ಆದರೆ, ಹೇಗೆ ಇಲ್ಲಿ ಬ್ರೇಕ್ ಡೌನ್ ಆಯ್ತಲ್ಲ, ಇಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು ಸೆಲ್ಲಿಂಗ್ದು, ಪುಟ್ನ ಬೈ ಕೂಡ ಮಾಡ್ಬೋದು. ನಾಳೆ ಎಕ್ಸ್ಪೈರಿ ಕೂಡ ಉಂಟು. ಬಿಕಾಸ್ ಗುರುವಾರ ದಿನ ಮಾರ್ಕೆಟ್ ರಜೆ ಉಂಟು, ಯಾಕಂದರೆ ಸ್ವಾತಂತ್ರ್ಯ ದಿನಾಚರಣೆ ಉಂಟು. ಸೊ ದಟ್ ನಾಳೆ ಕೂಡ ಎಕ್ಸ್ಪೈರಿಯಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಎಂಟ್ರಿ ಪ್ರೈಸ್ ಇದಾಗಿರುತ್ತೆ, ಸ್ಟಾಪ್ ಲಾಸ್ ಏನು ಹೀಗಿರ್ತಾರಲ್ಲ ಪ್ರೀವಿಯಸ್ಸಿಂಗು, ಅದನ್ನ ನಾವಿಲ್ಲಿಟ್ಟರೆ ಒಂದೊಳ್ಳೆ ಟಾರ್ಗೆಟ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆವಾಗ ಕ್ವಾಂಟಿಟಿ ಸ್ವಲ್ಪ ಲೆಸ್ ಇಟ್ಟು ಪ್ಲ್ಯಾನ್ ಮಾಡಿ, ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಗ್ಯಾಪ್ ಡೌನ್ ಓಪನ್ ಆಗಿರುತ್ತೆ. ಸೊ ಆವಾಗ ನೀವು ಪ್ಲ್ಯಾನ್ ಮಾಡಿದರೆ ಇಫ್ ಇನ್ ಕೇಸ್ ಅಲ್ಲಿಂದ ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ಮನಿ ಮ್ಯಾನೇಜ್ಮೆಂಟನ್ನು ನಾವು ಸೇಫ್ ಆಗ್ತೀವಿ ಪ್ರೀವಿಯಸ್ ಪ್ರಾಫಿಟಲ್ಲಿ. ಫೈನ್. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಮೇಜರ್ ಗ್ಯಾಪ್ ಅಪ್ ಓಪನ್ ಲೈಕ್ 200 ಪಾಯಿಂಟ್ ಅಥವಾ ಒಂದು 300 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆದರೆ ಸೆಲ್ಲರ್ ಸ್ವಲ್ಪ ವೆಯ್ಟ್ ಮಾಡ್ತಾರೆ, ಎಕ್ಸಿಟ್ ಆಗಲ್ಲ. ಬಿಕಾಸ್ ಅವ್ರ ಹತ್ರ ಸ್ವಿಂಗ್ ಉಂಟು, ಇಲ್ಲಿ ಉಂಟು ಸ್ವಿಂಗ್ ಉಂಟು ಅವ್ರ ಹತ್ರ, ಅವ್ರು ಎಕ್ಸಿಟ್ ಆಗಲ್ಲ. ಡೇ ಲವ್ ಆ ಥರ ಸ್ವಲ್ಪ ಮೊಮೆಂಟಮ್ ಬರ್ಬೋದು, ಬಟ್ ಅವ್ರು ವೆಯ್ಟ್ ಮಾಡ್ತಾರೆ. ಸೊ ಮಾರ್ಕೆಟ್ ಇಫ್ ಇನ್ ಕೇಸ್ ಹೋಲ್ಡ್ ಮಾಡಿ ಇಲ್ಲಿಂದ ಡೇ ಲೋನ ಬ್ರೇಕ್ ಡೌನ್ ಆಯಿತು ಅಥವಾ ಇಲ್ಲಿಂದ ಡೇ ಹೈನ ಬ್ರೇಕ್ ಔಟ್ ಆಯ್ತು ಅಂದರೆ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಯಾಕಂದರೆ ಎಲ್ಲ ಸೆಲ್ಲರ್ಸು ಇಫ್ ಇನ್ ಕೇಸ್ ಇವತ್ತು ನಾಳೆ ಕ್ರ್ಯಾಶ್ ಆಗುತ್ತೆ ಅಂದರೆ ಸೆಲ್ ಮಾಡಿರೋದು ಎಲ್ಲ ಸೆಲ್ಲು ಡೇ ಹೈ ಹತ್ರ ಇರುತ್ತೆ ತುಂಬ ಜನ. ಬಿಕಾಸ್ ಅವರು ಇಲ್ಲಿಂದ ಮೂಮೆಂಟಮ್ ಆದ್ರ ಮೇಲೆ ಸ್ವಲ್ಪ ಒಂದು 300 ಪಾಯಿಂಟು 400 ಪಾಯಿಂಟು ಆಲ್ರೆಡಿ ಇರ್ತಾರೆ. ಸೊ ಅವರು ಅದಕ್ಕೆ ಕಾಸ್ಟ್ ಟು ಕಾಸ್ಟಲ್ಲಿ ಅಥವಾ ಇಟ್ಟಿರ್ತಾರೆ ಅವ್ರನ್ನ ಎಸ್ ಎಲ್ಲು, ಅಥವಾ ಅವರು ಡೇ ಹೈ ಹತ್ರ ಇಟ್ಟಿರ್ತಾರೆ. ಸೊ ನನ್ನ ಪ್ರಕಾರ ಅದಕ್ಕೆ ಮಾರ್ಕೆಟಲ್ಲಿ ಅವ್ರ ಎಸ್ ಎಲ್ಲು ಡೇ ಹೈ ಹತ್ರ ಇರ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಡೇ ಹೈಕ್ಕಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆದರೆ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ ಲೆಸ್ ಕ್ವಾಂಟಿಟಿಲಿ. ಬಿಕಾಸ್ ಆಲ್ರೆಡಿ ಮಾರ್ಕೆಟು 140ಇಂದ 300 ತನಕ ಹೋಗಿದೆ. ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿ 150 ಪಾಯಿಂಟ್ ಮೊಮೆಂಟಮ್ ಮಾಡಿದೆ. ನಾನು ಇಲ್ಲಿ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ತೀನಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಗ್ಯಾಪ್ ಅಪ್ ಓಪನ್ ಆಗಿ ಸೆಕೆಂಡ್ ಹಾಫಲ್ಲಿ ಬ್ರೇಕ್ ಡೌನ್ ಆದರೆ ಮಾತ್ರ ಪ್ಲ್ಯಾನ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ಹೋಲ್ಡ್ ಮಾಡಿದ್ರು, ಬಾಯರ್ಸ್ ಪ್ರಯತ್ನ ಪಟ್ಟಿದ್ರು ಹೋಲ್ಡ್ ಮಾಡಲಿಕ್ಕೆ. ಇಲ್ಲಿಂದ ಬ್ರೇಕ್ ಡೌನ್ ಆಗ್ತಾ ಇದೆ ಸೆಕೆಂಡ್ ಹಾಫಲ್ಲಿ ಅಂದರೆ ಮಾತ್ರ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಸೆಕೆಂಡ್ ಹಾಫ್ ಅಂದರೆ 12 ಗಂಟೆ ಮೇಲೆ ಅಥವಾ 10:30 ಮೇಲೆ ಇಫ್ ಇನ್ ಕೇಸ್ ಬ್ರೇಕ್ ಡೌನ್ ಆದರೆ ಮಾತ್ರ ನಾನು ಪ್ಲ್ಯಾನ್ ಮಾಡ್ತೀನಿ. ಫೈನ್. ಇದು ನನ್ನ ನಾಳೆ ಅನಲಿಸಿಸ್ ಆಗಿರುತ್ತೆ. ಇಫ್ ಇನ್ ಕೇಸ್ ನೀವು ನಿಮ್ಮ ಅನಲಿಸಿಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ಅಥವಾ ಬೇರೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಟೆಲಿಗ್ರಾಮ್ ಚಾನಲ್ ಮೂಲಕ ನೀವು ಮೆಸೇಜ್ ಮಾಡ್ಬೋದು. ಇಲ್ಲಿ ನಾನು ಡೈಲಿ ಸ್ಟಾಕ್ ಇದೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗೆ ನನಗೆ ಏನಾದರೂ ಅನಿಸಿದ್ರೆ ನಾನು ಇಲ್ಲಿ ವಾಯ್ಸ್ ಮೆಸೇಜ್ ಮೂಲಕ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಫೈನ್. ಇಫ್ ಇನ್ ಕೇಸ್ ನಿಮಗೆ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದ ಇಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.